ಹಾಗಾದ್ರೆ ಪ್ರತಿಷ್ಠೆಯ ಚುನಾವಣೆಯನ್ನ ಸಿಎಂ ಸ್ಟಾಲಿನ್ ಬಿಟ್ಟು ಕೊಡ್ತಾರಾ? ಮಾಡು ಇಲ್ಲವೇ ಮಡಿ ರಾಜಕೀಯದಲ್ಲಿ ಮಕಾಡನ ಪಳನಿಸ್ವಾಮಿ ರಾಜಕೀಯ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಬೀಗ್ತಾರಾ? ದಳಪತಿ ವಿಜಯ್ ದ್ರಾವಿಡ ನಾಡಲ್ಲಿ ಬಿಜೆಪಿಗೆ ಎರಡಂಕಿಯ ಕನಸು ನನಸಾಗುತ್ತಾ? ತಮಿಳುನಾಡು ಚುನಾವಣೆಯಲ್ಲಿ ಹಾಗಾದ್ರೆ ಪೊಲಿಟಿಕಲ್ ಕಿಂಗ್ ಯಾರಾಗ್ತಾರೆ, ಕಿಂಗ್ ಮೇಕರ್ ಯಾರಾಗ್ತಾರೆ? ಏಪ್ರಿಲ್ 23ರಂದು ತಮಿಳುನಾಡಿಗೆ ಐತಿಹಾಸಿಕ ಚುನಾವಣೆ ನಡೆದಿತ್ತು. ಇದೇ ಮೊದಲ ಬಾರಿಗೆ ತಮಿಳುನಾಡಲ್ಲಿ ದಾಖಲೆಯ 85.1% ವೋಟಿಂಗ್ ನಡೆದಿದೆ. ಕಳೆದ 37 ವರ್ಷಗಳಿಂದ ಡಿಎಂಕೆ ಅಣ್ಣಾ ಡಿಎಂಕೆ ನಡುವೆ ಅಧಿಕಾರ ಸಮರ ಆಯಿತು. ಒಂದ್ಸರಿ ಇವರು ಒಂದ್ಸರಿ ಅವರು. ನಿಜಕ್ಕೂ ದ್ರಾವಿಡ ಪಕ್ಷಗಳ 4 ದಶಕಗಳ ಅಧಿಪತ್ಯಕ್ಕೆ ಕೊನೆ ಹಾಡ್ತಾರ ವಿಜಯ್? ಸತತ 2 ಬಾರಿ ಅಧಿಕಾರ. ಕರುಣಾನಿಧಿಗೂ ಕೂಡ ಈ ಕನಸು ಸಾಧ್ಯವಾಗಿಲ್ಲ. ಅಧಿಕಾರ ಉಳಿಸಿಕೊಂಡು ಹೊಸ ಇತಿಹಾಸ ಸೃಷ್ಟಿಸೋಕೆ ಸ್ಟಾಲಿನ್ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾ ಇದ್ರು. ಮತದಾನೋತ್ತರ ಸಮೀಕ್ಷೆಗಳಲ್ಲಿ ಡಿಎಂಕೆಗೆ ಅಧಿಕಾರ ಅಂತ ವರದಿ ಕೂಡ ಇದೆ. ಕೇವಲ ಒಂದೇ ಒಂದು ಸಮೀಕ್ಷೆಯಲ್ಲಿ ಮಾತ್ರನೇ ಟಿವಿಕೆಗೆ ಪಟ್ಟ ಅನ್ನೋ ಒಂದು ಭವಿಷ್ಯ ನುಡಿದಿರುವಾಗ ನೋಡ್ರಿ, ನಾವು ಎಕ್ಸಿಟ್ ಪೋಲ್ನ ನಂಬೋದೇ ಇಲ್ಲ ಅಂತ ಹೇಳಿ ಈ ರಾಧನ್ ಪಂಡಿತ್ ಹೇಳ್ತಾ ಇದ್ದಾರಲ್ಲ. ಹೌದು, ಎಲ್ಲ ಪಕ್ಷದ ವಕ್ತಾರರು ಅವರವ್ರ ನಾಯಕರ ಪರವಾಗಿ ಬ್ಯಾಟ್ ಬೀಸ್ತಾರೆ. ಇನ್ನು ಬೇರೆ ಪಕ್ಷದವ್ರು ಗೆಲ್ತಾರೆ ಅಂತ ಹೇಳ್ತಾರಾ? ನಿನ್ನೆ ಮೊನ್ನೆ ಬಂದಿರೋ ಪಕ್ಷ ಅಥವಾ ಪಕ್ಷೇತರ ಅಭ್ಯರ್ಥಿ ಆಗಿರೋನು ಕೂಡ ಈ ಸರಿ ಗೆಲುವು ನಂದೆ ಅಂತ ಹೇಳೋ ಕಾಲ. ಚುನಾವಣೆ ಅಂತ ಹೇಳಿದ್ರೆ ಹಂಗಿರುತ್ತೆ. ಅದು ಆತ್ಮಸ್ಥೈರ್ಯವೋ ಅಥವಾ ಅವರಿಗೆ ಒಳಗಡೆ ಗೊತ್ತಿದ್ದು ಹಂಗೆ ಹೇಳ್ತಾರೋ ಅನ್ನೋ ಒಂದು ಲೆಕ್ಕಾಚಾರ ಇರುತ್ತೆ. ಆದರೆ ಇಲ್ಲಿ ಯಾಕೆ ಈ ಸುದ್ದಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಪಕ್ಷದ ವಕ್ತಾರರು ಅಷ್ಟೇ ಅಲ್ಲ, ಮತ್ತೆ ಅವ್ರು ಹೇಳೋ ಮಾತಲ್ಲಿ ಸ್ವಲ್ಪ ಖಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ ಅನ್ನೋ ಅಂತ ಅನ್ನಿಸ್ತಾ ಇತ್ತು. ಬರೀ ನಾನು ಪಕ್ಷದ ವಕ್ತಾರ ಅಷ್ಟೇ ಅಲ್ಲ, ಒಬ್ಬ ಜ್ಯೋತಿಷಿಯಾಗಿ ಹೇಳ್ತಾ ಇದ್ದೀನಿ ಅಂತ ಮಾತು ಹೇಳ್ತಾ ಇದ್ದಾರೆ. ಹೌದು, ತಮಿಳುನಾಡಿನಲ್ಲಿ ಅವ್ರ ಖ್ಯಾತ ಜ್ಯೋತಿಷಿ ಕೂಡ. ಬಹಳಷ್ಟು ನಾಯಕರು, ಸೆಲೆಬ್ರಿಟಿಗಳು ಕೂಡ ಅವ್ರ ಬಳಿ ಹೋಗಿ ಪರಿಹಾರ ಸೂತ್ರವನ್ನು ಕಂಡುಕೊಂಡಿರೋದ್ರ ಬಗ್ಗೆ ಉಲ್ಲೇಖ ಇದೆ. ಹಾಗಂದ ಮಾತ್ರಕ್ಕೆ ಅದನ್ನೇ ನಂಬಿಕೊಂಡು ಇಸ್ ದಟ್ ಓನ್ಲಿ ದ ಕ್ರೈಟೀರಿಯಾ ಟು ಬಿಲೀವ್ ಹಿಸ್ ವರ್ಡ್ಸ್? ಅವರು ಜ್ಯೋತಿಷಿ ಆಗಿರೋ ಕಾರಣಕ್ಕೆ ಅವ್ರ ಮಾತು ನಂಬೇಕಾ, ಪಕ್ಷದ ವಕ್ತಾರರಾಗಿದ್ದಾರೆ ಅನ್ನೋ ಕಾರಣಕ್ಕೆ ನಂಬೇಕಾ ಅನ್ನುವ ಜಟಿಲತೆ, ಸಂದಿಗ್ಧತೆ, ಒಂದು ಸಣ್ಣ ಫೈಟ್ ಕೂಡ ಇಲ್ಲಿ ನಡೆದಿದೆ ಅಂತ ಖಂಡಿತವಾಗ್ಲೂ ನಾವು ಹೇಳಬಹುದಾಗಿದೆ. ನೋಡ್ತಿದ್ದೀರಾ ದೃಶ್ಯದ ಬಲಭಾಗದಲ್ಲಿ ಅವರೇ ರಾಧನ್ ಪಂಡಿತ್, ಪಕ್ಷದ ವಕ್ತಾರರವರು, ಜೊತೆಗೆ ಜ್ಯೋತಿಷಿ. ಆಮೇಲೆ ಯಾವುದೇ ಒಂದು ಹೊಸ ರಂಗ ಪ್ರವೇಶ ಮಾಡ್ತಾರೆ ಅಂತ ಹೇಳಿದ್ರೆ ಜ್ಯೋತಿಷಿಯ ಸಲಹೆ ಸೂಚನೆ ಪಡೆಯೋದು ವಾಡಿಕೆ, ಅದೊಂದು ರೂಢಿ. ಕಮಲ್ ಹಾಸನ್, ರಜನಿಕಾಂತ್ ಇಂಥ ಘಟಾನುಘಟಿ ನಾಯಕರು ಅಲ್ಲಿದ್ದು ಏನು ಮಾಡ್ಲಿಕ್ಕೆ ಆಗಿಲ್ಲದೆ ಇರುವಾಗ ಈಗ ದಳಪತಿ ವಿಜಯ್, ಅಫ್ಕೋರ್ಸ್ ಅವರಿಗೊಂದು ಯುವ ಸಮೂಹ, ದೊಡ್ಡ ಪಡೆ ಅವ್ರ ಜೊತೆಗಿದೆ, ಅವ್ರ ಬೆನ್ನಿಗಿದೆ. ಅದೇ ಅಭಿಮಾನಿ ಬಳಗವನ್ನು ಗಮನದಲ್ಲಿಟ್ಕೊಂಡೇ ಅವರು ಈ ಪಕ್ಷವನ್ನು ಕೂಡ ಪ್ರತಿಷ್ಠಾಪಿಸಿದ್ದಾರೆ, ಸಂಸ್ಥಾಪಿಸಿದ್ದಾರೆ. ಆದರೆ ಹಾಗಂದು ಮಾತ್ರಕ್ಕೇ ಯಾವ ಕಾರಣಕ್ಕೆ, ಈಗ ಅವರ ಐಡಿಯಾಲಜಿ ಏನು, ತಮಿಳುನಾಡಿನ ಮನಸ್ಥಿತಿಗಳು ಎಂಥದ್ದು, ಅಲ್ಲಿಯ ಭೌಗೋಳಿಕ ರಾಜಕೀಯ ಯಾವ ರೀತಿ ಇರುತ್ತೆ, ಜನ ಯಾವ ರೀತಿ ಅಲ್ಲಿ ಎಲೆಕ್ಷನ್ ಮಾಡ್ಕೊಂಡು ಬರ್ತಿದ್ದಾರೆ, ಜಯಲಲಿತಾ, ಕರುಣಾನಿಧಿ, MGR, ಇವರೆಲ್ಲರ ರಾಜಕೀಯವನ್ನು ನೋಡಿಕೊಂಡು ಬಂದಾಗ ಅಲ್ಲಿ ಇತಿಹಾಸ ಇಲ್ಲಿವರೆಗೂ ಕೂಡ ಯಾವ ರೀತಿ ಇದೆ ಅಂತ ಹೇಳಿದರೆ ಆಲ್ಟರ್ನೇಟಿವ್ ಗವರ್ನೆನ್ಸ್ ಇರೋದನ್ನು ನಾವು ನೋಡ್ತಾ ಇರ್ತೀವಿ. ಆದರೆ ಈ ಬಾರಿ ಸ್ಟಾಲಿನ್ ಅಲ್ಲಿ ಗೆಲುವನ್ನು ಸಾಧಿಸ್ಬೋದು, ಅವರೇ ಮತ್ತೆ ಮುಖ್ಯಮಂತ್ರಿ ಆಗ್ಬೋದು ಅಂತ ಅನೇಕ ಸರ್ವೆ ಏಜೆನ್ಸಿಗಳು ಸಮೀಕ್ಷೆಯಲ್ಲಿ ಮತದಾನೋತ್ತರ ಫಲಿತಾಂಶವನ್ನು ಕೊಟ್ಟಿದ್ದಾವೆ. ಲೆಟ್ ಅಸ್ ಸಿ ಆನ್ May 4th ಏನಾಗುತ್ತೆ ಅಂತ ಹೇಳಿ. ಆದರೆ ಆ ಆಗುವಿಕೆ ನಡುವೆ ಆ ಕುತೂಹಲದಲ್ಲೇ ಅಲ್ವೇನ್ರಿ ಜೀವನದ ಒಂದು ಸೊಬಗಿರೋದು. ಹಾಗಾಗಿ ಈ ಸುದ್ದಿ ಒಂದು ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಹಿಂಗೂ ಇರಬಹುದಾ? ಯಾಕಂತ ಹೇಳಿದ್ರೆ ದಳಪತಿ ವಿಜಯ್ ಅವರ ಸಾರಾಸಗಟಾಗಿ ಬಿಡ್ರಿ ಅಂತ ತಳ್ಳಿ ಹಾಕುವಂಥ ಮನುಷ್ಯ ಅಲ್ಲ, ತನ್ನದೇ ಆದಂಥ ಸ್ಪಾರ್ಕ್ ಕ್ರಿಯೇಟ್ ಮಾಡಿರುವಂಥ ವ್ಯಕ್ತಿ, ಅದರಲ್ಲಿ ಅನುಮಾನ ಇಲ್ಲ. ಹೀಗಿರುವಾಗ ಅವ್ರು ಕೊಟ್ಟಿರೋ ಭರವಸೆಗಳ ಮೇಲೆ ಹೀಗಾಗ್ತಿದ್ದಾವ? ಸಾಮಾನ್ಯವಾಗಿ ಏನು ಲೆಕ್ಕಾಚಾರ ಹಾಕ್ತೀವಿ? ಹೌದು, ಅವರು ಫ್ರೀಬೀಸ್ನ ಕೊಟ್ಟಿರುವಂಥದ್ದಿರ್ಬೋದು, ಈ ಮಾದಕ ದ್ರವ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯುವ ಸಮೂಹವನ್ನು ಜಾಗೃತಿಗೊಳಿಸುವ ನಿಟ್ಟಿನಲ್ಲಿ ಎಲ್ರಿಗೂ ಅಲ್ವಾ, ಎಲ್ಲ ಪೇರೆಂಟ್ಸ್ಗೂ ಕೂಡ ಏನಿರುತ್ತೆ, ನನ್ನ ಮಗ ಚೆನ್ನಾಗಾಗಬೇಕು, ನನ್ನ ಮಗಳು ಚೆನ್ನಾಗಾಗಬೇಕು, ಒಳ್ಳೆಯ ವಿದ್ಯಾವಂತರಾಗಬೇಕು, ಅವರ ದುಡಿಮೆಗೆ, ಅವರ ಓದಿಗೆ ಒಂದು ಪ್ರತಿಫಲ ಸಿಗಬೇಕು, ನೆಮ್ಮದಿಯುತವಾದಂಥ ಜೀವನ ಮಾಡಬೇಕು ಅಂತ ಹೇಳಿದಾಗ ಆ ರೀತಿ ನಾವು ನೋಡ್ತೀವಿ ರೀ, ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ರೀ. ಎಜುಕೇಷನ್ ಲೋನ್ ಎಲ್ಲ 20 ಲಕ್ಷದವರೆಗೂ ನೀವು ಯಾವ ಬಡ್ಡಿನೇ ಕಟ್ಟಬೇಕಾಗಿಲ್ಲ ಅಂತೆಲ್ಲ ಹೇಳಿದಾಗ ಸಹಜವಾಗಿ ಹಂಗೂ ಇರಬಹುದಾ? ಈಗ ನಮ್ಮ ರಾಜ್ಯದಲ್ಲಿ ಬಂದಾಗ 2023ರಲ್ಲಿ ಯಾಕ್ರಿ ಜನ ಕಾಂಗ್ರೆಸ್ಗೆ ಜಾಸ್ತಿ ವೋಟ್ ಹಾಕಿದ್ದಾರೆ ಅಂತ ಹೇಳಿದಾಗ ಬೇರೆ ಜಾತಿ ಕ್ವೆಶನ್ಸು, ಒಳ ಜಗಳ ಅದೇನೇ ಇದ್ರೂ ಕೂಡ ಪ್ರಮುಖವಾಗಿ ಬರೋದು ಗ್ಯಾರಂಟಿ ಅನ್ನೋದು ದೊಡ್ಡ ಸದ್ದು ಮಾಡ್ತಾ ಇದೆ. ಈಗ ಅದರ ಬಗ್ಗೆ ಪರ ಇದೆಯೋ ವಿರೋಧದ ಅಲೆ ಇದೆಯೋ ದಟ್ ಇಸ್ ಸೆಕೆಂಡ್ರಿ. ಆದರೆ ಫ್ರೀಬೀಸ್ ಕೆಲಸ ಮಾಡಿದೆ.
ಈಗ ಸಾರ್ವಜನಿಕರ ಅಭಿಪ್ರಾಯ ತೀರ್ಮಾನ ಏನಾಗಬಹುದು, ಯಾವ ಮನಸ್ಥಿತಿಯಿಂದ ಈ ಬಾರಿ ವೋಟ್ ಮಾಡಿದ್ದಾರೆ, ಈ ಪ್ರಶ್ನೆಗಳಿಗೆ ಒಂದಿಷ್ಟು ಇಂಬು ಕೊಡ್ತಾ ಇರುವಂಥ ಬೆನ್ನಲ್ಲೇ ಈಗ ಈ ಸುದ್ದಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ.